ಯಪ್ಪ ಏನು ಬೇಸಿಗೆಗಾಲ ಬಂತು. ಈ ಬೇಸಿಗೆಯಲ್ಲಿ ತಲೆಗೆ ಯಾರು ಎಣ್ಣೆ ಇಡ್ತಾರೆ, ಎಣ್ಣೆ ಇಡ್ತಾ ಇದ್ರೆ ಹಿಂಸೆ ಅನಿಸುತ್ತೆ ನನಗೆ. ಆಮೇಲೆ ಇವತ್ತು ಫಂಕ್ಷನ್ ಬೇರೆ ಇದೆ. ಫಂಕ್ಷನ್ಗೆ ನಾನು ಹೆಂಗೆ ಜಡೆ ಹಾಕ್ಕೊಂಡು ಹೋಗಲಿ, ಎಣ್ಣೆ ಬೇರೆ ಇಟ್ಬಿಟ್ಟಿದ್ದೀನಿ. ಕೂದಲಿರೋರು ಹೇಗಾದರೂ ಜಡೆ ಹಾಕ್ತಾರೆ, ನನಗೆ ಕೂದಲೇ ಇಲ್ಲ ಜಾಸ್ತಿ, ನಾನು ಹೇಗೆ ರೆಡಿ ಆಗೋದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಒಂದು ವ್ಲಾಗ್ ನನ್ನ ಸಬ್ಸ್ಕ್ರೈಬರ್ ಮಾಡಿರೋದ ಕಮೆಂಟ್ ಮೇಲೆ ನಾನು ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಆಗಿ ನಮಗೆ ಕಮೆಂಟ್ಸ್ ಬಂದಿಲ್ಲ ಅಂದ್ರೂ ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಇನ್ನು ಕಮೆಂಟ್ಸ್ ಬಂದ್ರೆ ಅದಕ್ಕೆ ರಿಪ್ಲೈ ಕೊಡದೇ ಇರ್ತೀನಿ, ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಸೊ ಅದು ಸಬ್ಸ್ಕ್ರೈಬರ್ ಮಾಡಿರೋಂಥ ಕಮೆಂಟ್ ಏನ್ ಗೊತ್ತಾ, ಹೇಗೆ ಆಯಿಲ್ ಅಪ್ಲೈ ಮಾಡೋದಿಲ್ಲ ಅನ್ನೋ ಫಾಸ್ಟ್ ಫಾರ್ವರ್ಡಿಂಗ್ ಅಲ್ಲಿ ಇಟ್ಟಿದೆ. ಸೊ ಅವರು ಒಂದು ಕಮೆಂಟ್ ಮಾಡಿದ್ದಾರೆ, ನದಿಯ ಮಗ್ನ ಅನ್ನೋರು, ನೈಸ್, ಮೇಕ್ ಎ ಸಪ್ರೇಟ್ ವಿಡಿಯೋ ಆಫ್ ಅಪ್ಲೈಯಿಂಗ್ ಆಯಿಲ್ ಆನ್ ಯುವರ್ ಹೇರ್ ವಿತೌಟ್ ಫಾಸ್ಟ್ ಫಾರ್ವರ್ಡ್, ಆಲ್ಸೋ ಮೇಕ್ ಸ್ಲೀಕ್ ಲೋ ಬನ್ ಹೇರ್ ಸ್ಟೈಲ್ ಇನ್ ಆಯಿಲಿ ಹೇರ್. ಸೊ ನಾನು ಯಾವತ್ತೂ ಇದು ಆಯಿಲಿ ಹೇರ್ ಮೇಲೆ ಬನ್ ಎಲ್ಲ ಟ್ರೈ ಮಾಡಲಿಲ್ಲ. ಸೊ ಇವತ್ತು ಟ್ರೈ ಮಾಡೋಣ. ಇವತ್ತು ನಾನು ನಿಮ್ಗೆ ಅದು ಕೂಡ ತೋರಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಅದರಿಂದ ನಾನು ಹಾಕೋ ನೋಟಿಫಿಕೇಶನ್ ನಿಮ್ಮವರೆಗೂ ಬೇಗ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸೊ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ನಾನೇ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಫಸ್ಟು ನಾವು ಮಾಡಿಟ್ಕೊಂಡಿದ್ವಲ್ವ ಆಯಿಲು, ಇದೆ ಅದು ಆಯಿಲು. ಸೊ ಈ ಆಯಿಲ್ ನಾನು ಅವತ್ತು ಅಪ್ಲೈ ಮಾಡಿದ್ದು. ಸೊ ಈ ಆಯಿಲ್ನ ಅಪ್ಲೈ ಮಾಡಿದಾಗಲೇ ನನಗೆ ಕಮೆಂಟ್ ಬಂದಿದ್ದು, ಇದನ್ನ ಸ್ಲೋ ಆಗಿ ಅಪ್ಲೈ ಮಾಡಿ ತೋರಿಸ್ಬೇಕಂತ, ಹಾಗೆ ಬನ್. ಸೊ ಇವೆರಡು ನಾವಿವತ್ತು ಮಾಡೋಣ. ಫಸ್ಟ್ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಬೇಡ ಬನ್ನಿ ಗೈಸ್. ಫಸ್ಟು ಆಯಿಲ್ನ ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ, ಅಂದ್ರೆ ನನಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ನ ತಗೊಳ್ತಾ ಇದ್ದೀನಿ. ಸೊ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ಲು ಗ್ರೀನ್ ಕಲರ್ ಆಗಿ ಬಂದ್ಬಿಟ್ಟಿದೆ ಗೈಸ್. ಅದಾದ್ಮೇಲೆ ಒಂದು ಕಾಟನ್ ಬಾಲ್ ತಗೊಂಡಿದ್ದೀನಿ. ಸೊ ಈ ಕಾಟನ್ ಬಾಲ್ನ ಫಸ್ಟ್ ಆಯಿಲ್ ಅಲ್ಲಿ ಡಿಪ್ ಮಾಡ್ತೀನಿ. ಆಯಿಲ್ ಅಲ್ಲಿ ಡಿಪ್ ಮಾಡಿ ಇಕ್ಬಿಟ್ಟು ಫಸ್ಟ್ ನಮ್ಮ ಹೇರ್ನ ಕೂಮ್ ಮಾಡ್ಕೊಳ್ಳೋಣ ನಾವು. ನಾನು ಯೂಸ್ ಮಾಡೋದು ಈ ರೀತಿ ಬಾಚಣಿಗೆ, ಅದೆಲ್ಲರಿಗೂ ಗೊತ್ತಿರೋದು. ನಾನು ಎಲ್ಲಾ ವಿಡಿಯೋಗಳಲ್ಲೂ ತೋರಿಸ್ತಾ ಇರ್ತೀನಿ ಗೈಸ್, ಹೊಸದಾಗಿ ತೋರಿಸೋದು ಬೇಡ ಅಲ್ವಾ. ನಾವು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಕ್ಲೀನ್ ಆಗಿ ಹೇರ್ ಕೂಮ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಹೇರ್ ಏನಿದೆಯಲ್ವಾ, ಈ ಹೇರ್ನ ನಾನು ಲಾಸ್ಟ್ ಇಯರ್ ಕಟ್ ಮಾಡಿಸಿದ್ದೆ. ನಾನು ಕಟ್ ಮಾಡಿಸಿದ್ದು ಇಷ್ಟಕ್ಕೆ, ಇಷ್ಟು ಕೂದಲು ಬೆಳೆದಿದೆ ಗೈಸ್. ಸೊ ನಾನು ಹೇಳೋಂಥ ಹೇರ್ ಕೇರ್ ಟಿಪ್ಸ್ನ ಫಾಲೋ ಮಾಡಿ, 100% ಹೇರ್ ಗ್ರೋತ್ ಆಗೇ ಆಗುತ್ತೆ. ಇದಾಯ್ತು, ಇವಾಗ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ಕಾಟನ್ ಕೂಡ ಎಣ್ಣೆ ಚೆನ್ನಾಗಿ ಡಿಪ್ ಆಗಿದೆ. ಇವಾಗ ರೂಟ್ಸ್ಗೆ ಕ್ಲೀನ್ ಆಗಿ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಕೂದಲಿಗೆ ಎಣ್ಣೆ ಇಡ್ತಾ ಇರಬೇಕಾದ್ರೆ ನಮ್ಮಮ್ಮ ಹೇಳ್ತಾ ಇದ್ದಿದ್ದು ಒಂದು ಮಾತು ನನಗೆ ನೆನಪಾಯಿತು. ಕೂದಲಿರೋ ಅಮ್ಮ ಯಾವ ಕಡೆ ಆದರೂ ಜಡೆ ಹಾಕ್ತಾಳೆ, ಸೊ ಇಲ್ಲದೆ ಇರೋರು ಏನು ಮಾಡ್ತಾರೆ ಅಂತ ಹೇಳಿ. ಅಂದರೆ ಕೂದಲು ಉದ್ದ ಇದ್ದರೆ ಅಥವಾ ದಪ್ಪಕ್ಕಿದ್ರೆ ಯಾವ ರೀತಿ ಆದರೂ ಜಡೆ ಹಾಕ್ಬೋದಂತೆ. ಬಟ್ ಕೂದಲು ಸಣ್ಣಕ್ಕೆ ಮತ್ತು ತುಂಬ ತುಂಡಕ್ಕಿದ್ರೆ ಅವ್ರು ಯಾವ ರೀತಿಯೂ ಜಡೆ ಹಾಕ್ಕೊಳಕ್ಕಾಗಲ್ಲ ಅಲ್ವಾ. ಲೈಕ್ ಒಂಥರ ಪರ್ಟಿಕ್ಯುಲರಾಗಿ ಒಂದು 2-3 ಹೇರ್ ಸ್ಟೈಲ್ ಮಾಡ್ಕೋಬೋದು ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಯಾವಾಗಲೂ ಆ ಥರ ಹೇಳ್ತಾಯಿದ್ರು. ಬಟ್ ಆದರೆ ಹೇಳ್ತಾ ಇದ್ದಿದ್ದು ಮಾತು ಅದಕ್ಕೋಸ್ಕರ ಅಲ್ಲ. ಬಡತನ ಅನ್ನೋದಿದ್ದಾಗ ಏನೂ ಮಾಡೋಕ್ಕಾಗಲ್ಲ, ಸಾಹುಕಾರಿ ಅಂದರೆ ಲೈಕ್ ರಿಚ್ ಆಗಿದ್ದರೆ ಏನಾದರೂ ಮಾಡಬಹುದು ಅನ್ನೋ ಉದ್ದೇಶದಿಂದ ಹೇಳ್ತಾಯಿದ್ರು. ಸೊ ನನಗೆ ಎಣ್ಣೆ ಹಚ್ತಾ ಇರಬೇಕಾದ್ರೆ ಅದೇ ನೆನಪಾಗ್ತಿದ್ರು. ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಆ ರೂಟ್ಸ್ಗೆ ಎಣ್ಣೆ ಹಚ್ತಾ ಇದ್ದೆ. ಸೊ ಅದಕ್ಕೆ ಹೇಳೋದು, ಕೂದಲು ಇದ್ದಾಗ ಕಾಪಾಡ್ಕೋಬೇಕು, ಇಲ್ದಿದ್ದಾಗ ಅಯ್ಯೋ ನನಗಿಲ್ವೇ ಅಂತ ಅಂದ್ಕೊಳ್ಳೋಕ್ಕಿಂತಲೂ ನೀವೆಲ್ಲರೂ ಹೋಗಿ ಪಾರ್ಲರಲ್ಲಿ ಕಟ್ ಮಾಡಿಸ್ತೀರಲ್ವ, ಅದರ ಬದಲಿಗೆ ಆದಷ್ಟು ನೀವೇ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಮ್ಮ ಮೇಲೆ ನಮಗಿರೋ ಇಷ್ಟಕ್ಕಿಂತಲೂ ಬೇರೆ ಇನ್ಯಾರಿಗೂ ನಮ್ಮ ಮೇಲೆ ಆಸೆ ಇರಲ್ಲ. ಸೊ ಒಬ್ರ ಕೈ ಚೆನ್ನಾಗಿರುತ್ತೆ, ಒಬ್ರ ಕೈ ಚೆನ್ನಾಗಿರಲ್ಲ. ಆ ಥರ ಆದರೆ ನಿಮ್ಮ ಅತ್ತೆ ಹತ್ರ ಅಥವಾ ನಿಮ್ಮ ಅಮ್ಮ ಅವ್ರ ಹತ್ರ ಅಥವಾ ನೀವೇ ಕಟ್ ಮಾಡ್ಕೊಳ್ಳಿ ಹೊರತು ಬೇರೆಯವ್ರ ಕೈ ಕೂದಲು ಕೊಡೋಕ್ಕೆ ಹೋಗಬೇಡಿ. ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ವ, 1 ವರ್ಷದ ಮುಂಚೆ ಈ ಕೂದಲನ್ನ ಕಟ್ ಮಾಡಿಸಿದ್ದೆ ಅಂತ, ನಾನು ಮಾಡ್ಕೊಂಡಿದ್ದೆ ಅವತ್ತು ಆ ಕೆಲಸ. ಸೊ ಈಗ ಒಂದು ಸೈಡ್ ರೂಟ್ಸ್ ಕೇಜಿದಾಯಿತು ಗೈಸ್, ಫುಲ್ಲು ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ. ರೂಟ್ಸ್ಗೆಲ್ಲ ಎಣ್ಣೆ ಇಟ್ಕೊಂಡಿದ್ದಾದಮೇಲೆ ನೀವು ಕೂದಲು ತುದಿವರೆಗೂ ಎಣ್ಣೆ ಇಡೋದು ಮರಿಬೇಡಿ. ಯಾಕೆ ಅಂದರೆ ಸ್ಪ್ಲಿಟೇರ್ಸ್ ಎಲ್ಲ ಆಗೋದು ರೂಟ್ಸಲ್ಲಿ, ಅಂದರೆ ರೂಟ್ಸ್ಗೆ ಎಣ್ಣೆ ಇಟ್ಟು ಕೆಳಗಡೆ ನಾವು ತುದಿವರೆಗೂ ಕೂದಲಿಗೆ ಎಣ್ಣೆ ಇಟ್ಟಿಲ್ಲ ಅಂದರೆ ಮಾತ್ರ ಸ್ಪ್ಲಿಟೇರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ಇದು
ತುಂಬ ಬೇಸಿಗೆ ಆಗಿರೋದ್ರಿಂದ ಸ್ಪ್ಲಿಟ್ ಹೇರ್ಸ್ ಅಂತೂ ಹೆವಿ ಆಗ್ತಾ ಇರುತ್ತೆ, ಹಾಗೆ ಡಸ್ಟ್ಗೆ ಡ್ಯಾಂಡ್ರಫ್ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವೆಲ್ಲ ಆಗಬಾರ್ದು ಅಂದರೆ ನಾನು ಹೇಳ್ತಾರೋ ಈ ಟ್ರಿಕ್ಸ್ನ ಫಾಲೋ ಮಾಡಿ 100% ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಸ್ಟಾಪ್ ಆಗುತ್ತೆ. ಪ್ಲೀಸ್ ಆದರೂ ನಾನು ಒಂದೊಂದ್ಸಲ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಯಾಕೊಂದು ಆಯಿಲ್ನ ಪ್ರಿಪೇರ್ ಮಾಡಿ ಅದನ್ನು ಸೇಲ್ ಮಾಡಬಾರ್ದು ಅಂತ. ತುಂಬ ಜನ ನಾನು ಆಂಧ್ರ ಕಡೆಯವ್ರದ್ದು ವೀಡಿಯೋಸ್ ನೋಡ್ತೀನಿ ಗೈಸ್. ಅಫ್ಕೋರ್ಸ್ ನಮ್ಮ ಕನ್ನಡಿಗರದ್ದು ಇದೆ, ಸೊ ಅದರಲ್ಲಿ ತೆಲುಗು ಪೀಪಲ್ಸ್ದು ಜಾಸ್ತಿ ನಾನು ನೋಡ್ತೀನಿ. ಆಯಿಲ್ ಡಿಫ್ರೆಂಟ್ ಆಯಿಲ್ ಎಲ್ಲ ಮಾಡಿ ಸೇಲ್ ಮಾಡ್ತಾರೆ. ಸೊ ನಾನು ಯಾಕೆ ಆ ಥರ ಮಾಡಬಾರ್ದು, ನನಗೂ ಗೊತ್ತಲ್ವಾ ಅಂತ ಹೇಳಿ. ನೀವೇನಂತೀರ ಗೈಸ್, ಇದಕ್ಕೆ ಸ್ಟಾರ್ಟ್ ಮಾಡಬಹುದಾ? ಬಟ್ ಇನ್ನೂ ಆಗಲ್ವಾ? ನೀವೇ ಹೇಳಿ ನೋಡೋಣ ಏನು ಮಾಡಬಹುದು ಅಂತ ಹೇಳಿ. ಈಗ ಫುಲ್ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ತಾ ಬಂದಿದ್ದಾಯಿತು. ಸೊ ಫುಲ್ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿದ್ದಾದಮೇಲೆ ಕ್ಲೀನಾಗಿ ನಾವು ಮಸಾಜ್ ಮಾಡ್ಕೋಬೇಕು. ಒಂದು 3 to 4 ಮಿನಿಟ್ಸ್ ಆದರೂ ಕ್ಲೀನಾಗಿ ಮಸಾಜ್ ಮಾಡಿ ನಾನೊಂದು 4 ಅವರ್ಸ್ ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಳ್ತೀನಿ, ಆರ್ ಒಂದೊಂದು ದಿನ ಓವರ್ ನೈಟ್ ಬಿಟ್ಬಿಡ್ತೀನಿ. ಸೊ ಆದರೆ ನೀವು 2 days 3 days ಈ ರೀತಿ ಮಾತ್ರ ಬಿಡಕ್ಕೆ ಹೋಗಬೇಡಿ, ಆವಾಗಲೇ ಡ್ಯಾಂಡ್ರಫ್ ಹಾಕೋ ಚಾನ್ಸಸ್ ಅಂತೂ ತುಂಬಾ ಇರೋದು. ಇವಾಗ ನೋಡಿ, ನಾನು ನಿಮಗೆ ಬಾಚಣಿಗೆ ಇಲ್ದಿರ ನಾನು ಯಾವತ್ತೇ ಎಣ್ಣೆ ಇಟ್ಕೊಳ್ಳಿ ಈ ರೀತಿ ಒಂದು ಬನ್ನನ್ನು ಕಟ್ಬಿಡ್ತೀನಿ. ಏನಿಲ್ಲ, ಕೂದಲನ್ನ ಸ್ವಲ್ಪ ಚೆನ್ನಾಗಿ ಟೈಟಾಗಿ ಸುತ್ತಬಿಟ್ಟು ಒಂದು ಈ ರೀತಿ ಬನ್ನ ಹಾಕ್ಕೊಂಡು ಕ್ಲಿಪ್ ಹಾಕ್ಬಿಡ್ತೀನಿ. ಸೊ ಇದು ಸಂಜೆವರೆಗೂ ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೂ ಬೇಕಾದ್ರೆ ಟ್ರೈ ಮಾಡ್ಬೋದು. ಬಟ್ ಆದರೆ ಎಣ್ಣೆ ಇಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಒಂದು 2 ಅವರ್ಸ್ ತಲೆಗೆ ಬಾಚಣಿಗೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಬೇಕಾದರೆ ಬಾಚಣಿಗೆ ಯೂಸ್ ಮಾಡಿ ತಲೆ ಬಾಚ್ಕೊಳ್ಳಿ. ನೀವು ಎಣ್ಣೆ ಇಟ್ಟಿದ್ದೀರ ಅಂದರೆ ಕ್ಲೀನಾಗಿ ನೀವು ಬಾಚಣಿಗೆಯಲ್ಲಿ ಬಾಚ್ಕೊಂಡಂಗೆ ಕೈಯಲ್ಲೇ ಬಾಚ್ಕೋಬೋದು ಗೈಸ್. ಇಷ್ಟೇ ಗೈಸ್ ನಾನು ಮಾಡ್ಕೊಳ್ಳೋದು. ಬಟ್ ಆದರೆ ಅವ್ರು ಕೇಳಿದಾರಲ್ವಾ, ಸೊ ಅವ್ರು ಕೇಳಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಬನ್ ಟ್ರೈ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಬಟ್ ಅವರು ಇದೇ ಥರ ಕೇಳಿದ್ರ ಅಥವಾ ಎಲ್ಲಿಗಾದ್ರೂ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಆಯಿಲ್ ಎಲ್ಲ ಹಚ್ಕೊಂಡಿದ್ರೆ ಯಾವ ರೀತಿ ಹೋಗೋದು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ನಾನು ಎರಡನ್ನೂ ತೋರಿಸ್ತೀನಿ. ಇವಾಗ ಆಯಿಲ್ ಹಚ್ಕೊಂಡ್ಮೇಲೆ ನಾನು ಯಾವ ರೀತಿ ಬನ್ ಹಾಕ್ತೀನಿ ಅಂತ ತೋರಿಸಿದ್ದೀನಿ ಅಲ್ವಾ. ಇವಾಗ ನಾನು ನಾರ್ಮಲಾಗಿ ಇನ್ ಕೇಸ್ ಆಯಿಲ್ ಅಪ್ಲೈ ಮಾಡಿರ್ತೀವಿ, ಎಲ್ಲಿಗಾದ್ರೂ ಸಡನ್ನಾಗಿ ಹೋಗಬೇಕು, ಸೊ ಅಂಥ ಟೈಮಲ್ಲಿ ಯಾವ ರೀತಿ ಬನ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಗೈಸ್. ಮುಂದೆ ಕ್ಲೀನಾಗಿ ಕೋಂಬ್ ಮಾಡ್ಕೊಬಿಡಿ. ನೀವು ದೊಡ್ಡ ಹಲ್ಲಿನ ಬಾಚಣಿಗೆಯಲ್ಲಿ ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಬೇಕಿದ್ರೆ ಸಣ್ಣ ಹಲ್ಲಿಂದು ಬಾಚಣಿಗೆ ಬರುತ್ತಲ್ವಾ, ಸೊ ಅಂಥದ್ದು ಕೂಡ ಯೂಸ್ ಮಾಡಿಕೊಂಡು ಮುಂದೆ ಎಲ್ಲ ಕ್ಲೀನಾಗಿ ಬಾಚ್ಕೋಬೋದು. ನಾನು ಇವಾಗ ವೀಡಿಯೋಗೋಸ್ಕರ ತೋರಿಸ್ತಾ ಇರೋದ್ರಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ರಿಬ್ಬನ್ ತಗೊಳ್ಳಿ. ರಿಬ್ಬನ್ ತಗೊಂಡು ನೀವು ಸ್ವಲ್ಪ ಟೈಟಾಗಿ ಇಲ್ಲಿ ಜುಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಅಂದರೆ ನಾವು ಕುದುರೆ ಜುಟ್ಟು ಅಂತ ಹಾಕ್ತೀವಲ್ವ, ಆ ರೀತಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಆದರೆ ತುಂಬ ಓವರ್ ಟೈಟ್ ಬೇಡ, ಸ್ವಲ್ಪ ಲೂಸ್ ಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾವು 2 ಎಳೆನ ತಗೋಬೇಕಾಗುತ್ತೆ, ಅಂದರೆ 2 ಲೇಯರ್ ಆಗಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಜಸ್ಟ್ ನಾವು ಜಡೆ ಹರ್ಕೊಳ್ತೀವಲ್ವ, ಅವಾಗ 3 ಲೇಯರ್ ತಗೊಳ್ತೀವಿ. ಇಲ್ಲಿ ಜಸ್ಟ್ 2 ಲೇಯರ್ ತಗೊಂಡು ಈ ರೀತಿ ಸುತ್ಕೊಂಡು ಬನ್ನಿ ಗೈಸ್. ನಾವು ಯಾವ ರೀತಿ ಜಡೆ ಹರ್ಕೊಳ್ತೀವಲ್ವ ಅದೇ ರೀತಿ 2 ಎಳೆಯಲ್ಲಿ ಮಾತ್ರ ಹರ್ಕೊಂಡು ಬನ್ನಿ. ಅದಾದಮೇಲೆ ಈ ರೀತಿ ತುದಿಯವರೆಗೂ ಹರ್ಕೊಂಡು ಬಂದು ಕೆಳಗಡೆ ಬೇಕು ಅಂದರೆ ನೀವು ಒಂದು ರಿಬ್ಬನ್ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಆಮೇಲೆ ನೋಡಿ, ಇವಾಗ ಒಂದು ರೌಂಡ್ ಸುತ್ಕೊಳ್ಳಿ. ಒಂದು ರೌಂಡ್ ಸುತ್ಕೊಂಡಿದ್ದಾದಮೇಲೆ ಯು ಪಿನ್ ಅಂತ ಬರುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಹಾಕ್ಕೊಡಿ. ಆಮೇಲೆ ತುದಿಯಲ್ಲಿ ಒಂದು ಯು ಪಿನ್ ಹಾಕ್ಕೊಡಿ ಗೈಸ್. ಅಷ್ಟೇ ನಾವು ಇಲ್ಲಿ ಹಾಕ್ಕೋಬೇಕಾಗಿರೋಂತಹ ಬನ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಬಿಚ್ಚೋಗಲ್ಲ ಬೇಗ. ಹಾಗೆ ನೀವು ಎಲ್ಲಾದರೂ ಸ್ಯಾರಿ ಹಾಕ್ಕೊಂಡು ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ, ಅಥವಾ ನೀವು ಇವಾಗ ದಿಢೀರ್ ಅಂತ ಯಾವುದಾದ್ರು ಗೃಹ ಪ್ರವೇಶ ಅದಕ್ಕೆ ಹೋಗಬೇಕು ಅಂತ ಅಂದಾಗ ನೀವು ಎಣ್ಣೆ ಇಟ್ಕೊಂಡ್ರೂ ಕೂಡ ಅಷ್ಟೇ ಅಷ್ಟೊಂದು ಅಂದರೆ ಒಂಥರ ಡರ್ಟಿಯಾಗಿ ಕಾಣಿಸಲ್ಲ, ಎಣ್ಣೆ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಿಮ್ಮ ಹತ್ರ ಯಾವುದಾದ್ರು ಫ್ಲವರ್ಸ್ ಇದ್ದರೆ ಅದನ್ನು ಹಾಕ್ಕೊಂಡು ಹೋಗ್ತಾ ಇರ್ಬೋದು ಗೈಸ್. ಸ್ಯಾರಿ ಹಾಕ್ಕೊಂಡಾಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇಲ್ಲ, ಸೊ ಅದಕ್ಕೆ ನಾನು ಸ್ಯಾರಿ ಹಾಕ್ಕೊಂಡು ತೋರ್ಸೋಕ್ಕಾಗಲಿಲ್ಲ ಗೈಸ್. ಸೊ ಗೈಸ್ ನೋಡಿದ್ರಲ್ವಾ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬಹುದು ಆಯಿಲ್ ಹಾಕಿದಾಗ ಅಂತ ಹೇಳ್ಬಿಟ್ಟು. ಒಂದೇ ಸಲ 2-3 ಹೇರ್ ಸ್ಟೈಲ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವಾಗಾದರೂ. ಸೊ ಏನು ಗೊತ್ತಾ, ನಾವು ಆಯಿಲ್ ಅಪ್ಲೈ ಮಾಡಿದಾಗ ಆ್ಯಕ್ಚುಲಿ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಮುಜುಗರ ಅನಿಸುತ್ತೆ, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ನಾವು ಆಯಿಲ್ ಅಪ್ಲೈ ಮಾಡಿದ್ರೆ ಫೇಸ್ ಮೇಲೆಲ್ಲ ಆಯಿಲ್ ಬರುತ್ತೆ. ನಾನು ಸಾಮಾನ್ಯವಾಗಿ ಎಲ್ಲೇ ಹೋಗಲಿ ನಾನಂತೂ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗೋದು ಯಾವುದೇ ಮದುವೆ ಫಂಕ್ಷನ್ಸ್ಗೆ ಹೋದಾಗ. ಬಟ್ ಆದರೆ ಎಲ್ಲಾದರೂ ಇಲ್ಲ ಅಂಗಡಿಗಳಿಗೆ ಅದಕ್ಕೆ ಹೋದಾಗ ಈ ರೀತಿ ಬನ್ ಹಾಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಇದೇ ನಾನು ಒಂದು ಸಿಂಪಲ್ ಬನ್. ಸೊ ನಾನು ತೋರಿಸ್ಕೊಟ್ಟಿದ್ದೀನಲ್ವ, ಈ 2 ಬನ್ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹೋಪ್ ನೀವು ಹೇಳಿರೋಂತಹ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನದಿಯಾ ಅವರೇ. ಆರ್ ನೀವೇನಾದರೂ ಬೇರೆ ಥರ ಹೇಳಿದರೆ ನನಗೇನು ಅರ್ಥ ಆಯಿತು, ನಾನು ಅದನ್ನು ಮಾಡಿದ್ದೀನಿ. ನೀವು ಬೇರೆ ಥರ ಹೇಳಿದ್ರು ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಇವತ್ತಿನ ಈ ವಿಡಿಯೋ ಇಷ್ಟೇ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿಯವರೆಗೂ ನನ್ನ ವಿಡಿಯೋನ ಹಾಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಒಂದು ಲೈಕ್ ಮಾಡಿ ಗೈಸ್. ಬಾಯ್ ಬಾಯ್.